ಶ್ರಾವಣ ಮಾಸ ಬಂತಂದರೆ ಹಬ್ಬಗಳು ಶುರು ಆಗುತ್ತೆ. ಅದರಲ್ಲಿ ಮೊದಲನೇ ಹಬ್ಬ ಬಂದು ವರಲಕ್ಷ್ಮಿ ಹಬ್ಬ. ಬೆಳಗ್ಗೆಯಿಂದ ಕೆ ಆರ್ ಮಾರ್ಕೆಟ್ನಲ್ಲಿ ಸಾಕಷ್ಟು ವ್ಯಾಪಾರ ನಡೀತಾ ಇದೆ. ಟ್ರಾಫಿಕ್ ಕಿರಿಕಿರಿ ಮಳೆ ನಡುವೆನೂ ಸಾಕಷ್ಟು ಜನ ವ್ಯಾಪಾರ ಮಾಡ್ತಾರೆ. ಈ ಜೊತೆ ಇಲ್ಲಿನ ಹೂವಿನ ಬೆಲೆ ಹೇಗಿದೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ವ್ಯಾಪಾರಸ್ಥರಂತ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬೆಳಗ್ಗೆಯಿಂದ ತುಂಬ ವ್ಯಾಪಾರ ನಡೀತಾ ಇದೆ. ಹೂವಿನ ಬೆಲೆ ಏನಿದೆ ಇವತ್ತು? ಮಲ್ಗೆ ಮಗು 1,500 2 ಸಾವಿರ ರೂಪಾಯಿ ಇದೆ. ಆಮೇಲೆ ಸಾಮಂತಿಗೆ ಎಲ್ಲ 400 500 ರೂಪಾಯಿ ಮೇಲೆ 700 ರೂಪಾಯಿವರೆಗೂ ಇದೆ. ಒಂದೊಂದು ವೈಟು ಎಲ್ಲೋ ಈ ಥರ ಎಲ್ಲ ಪ್ರತಿಯೊಂದು ಹೂವು ಬೆಲೆ ಜಾಸ್ತಿ ಇದೆ. ಮಾಮೂಲಿ ಟೈಮಿಗೆ ಕಂಪೇರ್ ಮಾಡಿದ್ರೆ ಇವಾಗ 3 ರಿಂದ 4 ಪಟ್ಟಷ್ಟು ಜಾಸ್ತಿ ಇದೆ. 3 ರಿಂದ 4 ಪಟ್ಟಷ್ಟು ಜಾಸ್ತಿ ಇದೆ ಇವಾಗ ಹೂವು ಒಂದು ರೇಟು. ನಾರ್ಮಲ್ ಟೈಮಿಗೆ ಅಷ್ಟು ಇರೋದಿಲ್ಲ, 100 ರೂಪಾಯಿ ಇರ್ತದೆ. ಇವತ್ತು 400 ರಿಂದ 500 ರೂಪಾಯಿ ಸಾಮಂತಿಗೆ ಇದೆ. ಬೇರೆ ಟೈಮಲ್ಲಿ 100 150 200 ರೂಪಾಯಿ ಇರ್ತದೆ. ಇವತ್ತು ಜಾಸ್ತಿ ಇದೆ. ಮಲ್ಗೆ ಮೊಗ್ಗು ಅಷ್ಟೇ 500 600 ರೂಪಾಯಿ ಇರೋವಂಥದ್ದು 2000ವರೆಗೂ ಮಲ್ಗೆ ಮೊಗ್ಗಿದೆ. ಪ್ರತಿಯೊಂದೊಂದು ಹೂವು ಜನ ಜಾಸ್ತಿ ಬರ್ತಾರೆ, ಅದರಿಂದ ಒಳ್ಳೆ ಇದು ವ್ಯಾಪಾರ ಆಗ್ತಾ ಇದೆ ಎಲ್ಲರಿಗೂ. ಜನ ಏನು ಹೇಳ್ತಾರೆ ಸರ್? ರೇಟ್ ಜಾಸ್ತಿ ಆಗಿದೆ. ರೇಟ್ ಜಾಸ್ತಿ ಆಗಿದೆ, ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಹಬ್ಬ ಮಾಡಬೇಕಾಗುತ್ತೆ. ಈ ಟೈಮಲ್ಲಿ ಮಳೆ ಬೇರೆ ಕಂಟಿನ್ಯೂ ಬರ್ತಾ ಇದೆ. ಅದರಿಂದ ಹೂವು ಚೆನ್ನಾಗಿರೋದಕ್ಕೆ ಕಾಸು ಜಾಸ್ತಿ ಇದೆ. ಅದರಿಂದ ತೊಗೊಳೋದೇನು ಆರಾಮಾಗಿ ತೊಗೊಳ್ತಾ ಇದ್ದಾರೆ ಎಲ್ಲರೂ ಜನ. ಏನೇ ಬೆಲೆ ಆದ್ರೂ ತಗೋಬೇಕು, ವರಮಹಾಲಕ್ಷ್ಮಿ ಮಾಡಲೇಬೇಕನ್ನೋ ಕುತೂಹಲದಲ್ಲಿದ್ದಾರೆ, ಮಾಡ್ತಾ ಇದ್ದಾರೆ ಸರ್ ಎಲ್ಲರೂ. ಬೆಳಗ್ಗೆಯಿಂದ ಮಳೆ ಸಹ, ಟ್ರಾಫಿಕ್ ಕಿರಿಕಿರಿ, ಜನ ಬರೋಕ್ಕೆ ಕಷ್ಟ ಆಗ್ತಾ ಇದೆ. ಆದರೂ ಬರ್ತಾ ಇದ್ದಾರೆ ಮಾರ್ಕೆಟ್ಗೆ, ಯಾವುದೇ ಥರದ ತೊಂದರೆ ಏನಿಲ್ಲ. ಎಲ್ಲ ಜನ ಬರ್ತಾ ಇದ್ದಾರೆ. ಮಳೆ 4 ಗಂಟೆವರೆಗೂ ನೈಟು ಬಿಟ್ಟಿಲ್ಲ, ಬೆಳಗಿನ ಜಾವ 4 ಗಂಟೆವರೆಗೂ. ಆದರೂ ಜನ ಬರ್ತಾ ಇದ್ದಾರೆ. 4 ಗಂಟೆ ಮಳೆ ಏನು ನಿಂತಾದ್ಮೇಲೆ ಇವಾಗವರೆಗೂ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತೇಳಿ. ಇವಾಗಾದರೂ ಸ್ವಲ್ಪ ಕ್ರೌಡ್ ಕಡಿಮೆ ಆಗಿದೆ, ಬಟ್ ಜಾಸ್ತಿ ಜನನೇ ಬರ್ತಾ ಇದ್ದಾರೆ ಮಾರ್ಕೆಟ್ಗೆ. ಓವರಾಲ್ ಎಷ್ಟು ಟರ್ನ್ ಓವರ್ ಆಗ್ಬೋದು ಸರ್ ಹಬ್ಬದಲ್ಲಿ? ಆ ಥರ ಹೇಳೋಕ್ಕಾಗೋದಿಲ್ಲ. ಒಬ್ಬೊಬ್ಬರದು ಇಲ್ಲ, ಎಲ್ಲರಿಗೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅದೇ ಥರ ಅಂತ ಹೇಳೋಕ್ಕಾಗೋದಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಹೂವು ಹಾಕಿರ್ತಾರೆ. ಅಂದಾಜು ಮಾಡೋಕ್ಕಾಗದೇ ಇರೋ ಅಂಥದ್ದು. ಯಾಕಂದರೆ ಹೇಳಬೇಕು ಅಂದರೆ ದೊಡ್ಡ ಮಾರ್ಕೆಟ್ ಇದು. ಇದರಲ್ಲಿ ಅಂದಾಜು ಮಾಡೋಕ್ಕಾಗೋದೇ ಇಲ್ಲ. ಯಾರೂ ಕೂಡ ಅಷ್ಟು ಕ್ಯಾಲ್ಕುಲೇಷನ್ ಹಾಕೋಕ್ಕಾಗಲ್ಲ, ಆ ರೀತಿ ವ್ಯಾಪಾರ. ಇವೆಲ್ಲ 120 ರೂಪಾಯಿ ಇದೆ ಅಣ್ಣ ಒಂದು ಪೀಸು. ರೈಟ್ ಜಾಸ್ತಿ ಇದೆ ಎಲ್ಲ. ಮತ್ತೆ ಮಳೆ ಹೋಯ್ತಾ ಇರೋದ್ರಿಂದ ಜನ ಕಡಿಮೆ ಇದ್ದಾರೆ. ಜನ ಕಡಿಮೆ ತಾವ್ರೇವ ಸೇಲ್ ಆಗುತ್ತೆ. ರೈಟ್ ಬಂದು ಜೋಡಿ 100 ರೂಪಾಯಿ ಇದೆ ಅಣ್ಣ, 150 ಅಂದಾಜು ಅಣ್ಣ. ಅಂದಾಜು ಗೊತ್ತಾಗಲ್ಲ ಅಣ್ಣ, ನಾವು ಲೆಕ್ಕ ಇಡೋಕ್ಕಾಗಲ್ವಲ್ಲ ಜನ ಜಾಸ್ತಿ ಇರೋದ್ರಿಂದ. ಆದರೆ ಈ ಸಲ ಜನ ಕಡಿಮೆನೆ, ಮಳೆ ಹೋಯ್ತಾ ಇದೆಯಲ್ಲ ನೈಟಿಂದ, ಅದಕ್ಕೆ. ಬೆಳಗ್ಗೆ 5 ಗಂಟೆಗೆ ಬಂದಿರೋದು, ಸಿಕ್ಕಾಪಟ್ಟೆ ರೇಟು. ಆಮೇಲೆ ಬಂದು ಇದು ಸಿಕ್ಕಾಪಟ್ಟೆ ರಶ್ಶು ಆಗ್ತಾಯಿಲ್ಲ. ಅಲ್ಲೇ ಇದರಲ್ಲಿ ನಮ್ಮ ಏರಿಯಲ್ಲಿ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಬೀಳ್ತದೆ. ಇಲ್ಲಿ ಬಂದು ಅದಕ್ಕಿಂತ ಡಬಲ್ ಇದೆ ರೇಟು. ನಾವು ಕಾಕ್ಸೋಣಿಂದ ಬಂದಿರೋದು. ಬೆಳಗ್ಗೆ 5 ಗಂಟೆಗೆ ಮಳೆನೂ ಬೀಳ್ತದೆ. ವ್ಯಾಪಾರ ಜನ ಸಿಕ್ಕಾಪಟ್ಟೆ ರಶ್ಶು ಜಾಸ್ತಿ. ಬೆಳಗ್ಗೆಯಿಂದ ಹೂವು, ಆಮೇಲೆ ಇದು ಹಣ್ಣುಗಳು. ಹೂವು ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. 1200 ರೂಪೀಸ್ 1 kg ಇದು ಮಲ್ಲಿಗೆ ಹೂವು. ಎಲ್ಲ ಹೂವನ ಡಬಲ್ ರೇಟೆ. ಫ್ರೂಟ್ಸ್ ಬಂದು 100 ರೂಪಾಯಿ ಇದೆ, 200 ರೂಪಾಯಿ ಇದೆ, 300 ರೂಪಾಯಿ ಆಗಿದೆ. ರೇಟು 1 to ಡಬಲ್ ಆಗಿದೆ. ಬೆಳಗ್ಗೆ 3 ಗಂಟೆಯಿಂದ ಮಾಮೂಲಿ ಟೈಮ್ ಸ್ಟಾರ್ಟ್ ಆಗೋದು. ಇವತ್ತೇನೋ ಮಳೆ ಬಂತು ಅಂತ ವ್ಯಾಪಾರನೇ ಇಲ್ಲ. 6 ಗಂಟೆಯಿಂದ ವ್ಯಾಪಾರ ಸ್ವಲ್ಪ. ಅದೇ ಜನನೇ ಯಾರು ಬರ್ತಾಯಿಲ್ಲ ಮಳೆ ಬಂತು ಅಂತ. ಏನಿಲ್ಲ ಸ್ವಾಮಿ, ಮಾಮೂಲಿ ರೇಟೇ ಇದೆ. ಆಪೂಲಿ ಸಸ್ತಾ ಟೈಮಲ್ಲಿ 200 ರೂಪಾಯಿ ಇರ್ತದೆ, ಅದೇ ಬೆಳೆ ಹಾಕ್ತಾಯಿದ್ದೀವಿ. ಮೋಸಂಬಿ 50 ರೂಪಾಯಿ, ಅನ್ನಾರ 50 ರೂಪಾಯಿ, 150. ಇದು ಬೇರೆ 150 ಇದೆ. ಮಾಮೂಲಿ ರೇಟೇ ಇದೆ. ಏನು ಪಬ್ಲಿಕ್ ಏನಿಲ್ಲ, ಏನಿಲ್ಲ ಸ್ವಾಮಿ. ಅವ್ರಿಗೆ ಫೋರಮಲ್ಲೋ ಮಂತ್ರಿ ಮಾಲಲ್ಲೋ ತಗೊಳ್ಳೋರು ಫುಟ್ಪಾತಲ್ಲಿ ಅವ್ರು ಮಾರೋರ ಮೇಲೆ ಸುಳ್ಳು ಹೇಳ್ತಾರೆ ಅಷ್ಟೇ.
ನಿಜ ಹೇಳ್ಬೇಕಂದ್ರೆ ಬೆಳೆ ಇದ್ದರೆ ಯಾಕೆ ಜನ ತಗೊಳ್ಳೋಕೆ ಇಲ್ಲಿ ಇಷ್ಟು ದೂರ ಬಿಟ್ಕೊಂಡ್ಬರ್ತಾರೆ, ಅಲ್ಲೇ ಮನೆ ಹತ್ರನೇ ತಗೋಬೋದಲ್ವಾ. ಇಲ್ಲಿ ಒಳ್ಳೆ ಪದಾರ್ಥ ಸಿಗ್ತದೆ, ಚೆನ್ನಾಗಿರ್ತದೆ ಅಂತ ತಾನೇ ಇಲ್ಲಿ ಹುಡ್ಕೊಂಬರ್ತಾರೆ. ಬೇರೆ ಏನು ಸರ್ ಹೇಳ್ಬೇಕು. ಹೌದು ಸರ್, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಪದಾರ್ಥನೂ ಕಡಿಮೆ ರೇಟ್ಗೆ ಸಿಗೋದು. ಬೇರೆ ಹಬ್ಬ ಅಂದರೆ ಸ್ವಲ್ಪ 100-200 ಜಾಸ್ತಿ ಇರ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಐಟಮು ಕಡಿಮೆನೇ ಇರೋದು, ಜಾಸ್ತಿ ಏನಿಲ್ಲ. ಬೇಜಾನ್ ಮಳೆ ಇತ್ತು ಸರ್, ಏನು ಮಾಡೋದು. ನಾವು ಅಳಬೇಕು, ಜೊತೆಗೆ ನಮ್ಮ ಮಾನವರ ಏನೋ ಅಳ್ತಾವಣೆ, ಏನು ಮಾಡ್ಕೊಳಕ್ಕಾಗಲ್ಲ ಸರ್. ಈ ಹಬ್ಬಕ್ಕೆ ದಯವಿಟ್ಟು ಯಾರೂ ಮಾರ್ಕೆಟ್ಗೆ ಬರಬೇಡಿ. ಮಳೆ ಜಾಸ್ತಿ ಇದೆ, ರೇಟು ಜಾಸ್ತಿ ಇದೆ, ಜನಗಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇಲ್ಲ. ಯಾವುದೇ ಕಾರಣಕ್ಕೂ ಜಾಸ್ತಿ ರೇಟು ಜಾಸ್ತಿ ಇದೆ, ಎಲ್ಲನೂ ಜಾಸ್ತಿ ಇದೆ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ನಡ್ಕೊಳ್ಳೋಕ್ಕೂ ಆಗ ಜಾಗ ಇಲ್ಲ, ಇಲ್ಲಿ ಅಷ್ಟೊಂದು ಪರಿಸ್ಥಿತಿ ಇದೆ. ದಯವಿಟ್ಟು ನೋಡಿಕೊಂಡು ಆರಾಮಾಗಿ ಬನ್ನಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ನಾನು ಬೆಳಗ್ಗೆ ಬಂದಿದ್ದು 9 ಗಂಟೆಗೆ ಬಂದಿದ್ದು. ಇವಾಗ ಎಷ್ಟು ಟೈಮು? 12 ಗಂಟೆವರೆಗೂ ಒಳಗಡೆ ಹೋಗಿದ್ದವನು ಬರೋಕ್ಕೆ ಆಗ್ತಾನೆ ಇಲ್ಲ ಆಚೆ ಕಡೆಗೆ. ನಾವು ಹೂವು ತೊಗೊಂಡಿದ್ದೀವಿ, 2,000 ರೂಪಾಯಿ ಹೂವು. 1 ಕೆ ಜಿ ಮಲ್ಲಿಗೆ ಹೂವು 2,000 ರೂಪಾಯಿ ಇದೆ. 2,000 ರೂಪಾಯಿ ಇದೆ ಮಲ್ಲಿಗೆ ಹೂವು. ನೀವೇನೇ ತೊಗೊಂಡ್ರು ಅಷ್ಟೇ, ಇಲ್ಲಿ ಎಲ್ಲನೂ ಕಾಸ್ಟ್ಲಿನೇ. ಫ್ರೂಟ್ಸ್ ಎಲ್ಲ 500 ರೂಪಾಯಿ. 500 ರೂಪಾಯಿ ನೀನು ಏನೇ ತೊಗೊಂಡ್ರೆ 500 ರೂಪಾಯಿ ಕೆಜಿ, ಆ ಥರ ಇದೆ. ಯಾವುದೇ ಕಾರಣಕ್ಕೂ ಬನ್ನಿ, ಪರವಾಗಿಲ್ಲ. ಆದರೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಕಷ್ಟ ಇದು ಅಷ್ಟೇ. ಮಿಡ್ಲ್ ಕ್ಲಾಸ್ ಇರ್ತಾರಲ್ವಾ, ಅಂಥವ್ರಿಗೆ ತುಂಬ ಕಷ್ಟ. ಇದೆಲ್ಲ ನಿಜವಾಗ್ಲೂ ಇಷ್ಟು ಒಳ್ಳೆ ಚೆನ್ನಾಗಿ ರೋಡ್ ಮಾಡಿದ್ರೆ ಎಷ್ಟು ಜನಗಳು ಒಳ್ಳೇದಾಗುತ್ತೆ ಗೊತ್ತಾ. ಕೈ ಕಾಲಿಗೆ ನೋಡಿ ಹೆಂಗೆ ಎಲ್ಲೆಲ್ಲ ಎಷ್ಟೊಂದು ತೊಂದರೆ ಪಡ್ತಾ ಇದ್ದಾರೆ. ಫಸ್ಟು ನೀವು ಹೇಳಿ, ದಯವಿಟ್ಟು ಹೇಳಿ, ಇದನ್ನು ಸರಿ ಮಾಡೋಕ್ಕೆ ಹೇಳಿ. ಏನೇನೋ ಮಾಡ್ತಾರಂತ, ಈ ಮಾರ್ಕೆಟ್ ಸರಿ ಮಾಡೋಕ್ಕಾಗಲ್ವಾ. ಕೇರ್ ಫ್ರಮ್ ಬ್ಯಾಂಗ್ಳೂರ್, ಇದು ಬ್ಯಾಂಗ್ಳೂರೇ. ನಾವು ಬೆಳಗ್ಗೆ 6 ಗಂಟೆಗೆ ಬಂದಿದ್ದು. ಈ ಜನ ಜೊತೆ ಸುತ್ತೋದೇ ಇಷ್ಟೊತ್ತಾಗ್ತಾ ಇದೆ. ಅಂಗಡಿ ಏನೋ ತಗೊಳ್ಳೋದಂತೂ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಳೆ ಸಿಕ್ಕಾಬಿಟ್ಟೆ ಮಳೆ. ಈ ಮಳೆನಲ್ಲಿ, ಈ ಮಾರ್ಕೆಟ್ನಲ್ಲಿ ಏನಿದೆ ಅದರೊಳಗಡೆ ಇದು ಏನಿದು ಅಲ್ಲ, ನೀರು ಹೋಗೋದೊಂದು, ಮತ್ತು ಇನ್ನೊಂದು ಏನೋ ಮಾಡಿದಾರಲ್ಲ ಈ ಸ್ಕ್ಯಾನರು. ಆ ಸ್ಕ್ಯಾನರ್ಗಳು ಜನಗಳು ಎಷ್ಟೊಂದು ಮಾರ್ಕೆಟ್ನವರೆಲ್ಲ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ. ಅದನ್ನು ಸರಿ ಮಾಡ್ಕೋಬೇಕಲ್ಲ ಅವರು. ನಮಗೆಲ್ಲ ಲಾಸ್ ಆಗುತ್ತೆ, ಇವ್ರು ಬಂದು ಹಂಗೆ ಮಾಡಿದ್ರು ಅಂತ ಹೇಳ್ತಾರೆ. ಚಿಲ್ಲರೆ ಕೊಟ್ಟರು ಯಾರು ಚಿಲ್ಲರೆನೇ ಕೊಡೋಲ್ಲ. ಈ ಬ್ಯಾಗ್ಗಳು ಹಿಡ್ಕೊಂಡು ಇದರಲ್ಲೆಲ್ಲ ನಾವು ಹೆಂಗೆ ಚಿಲ್ಲರೆ ಕೊಡೋದು? ಅದೊಂದು ತೊಂದರೆಗಳು ಎಲ್ಲ. ಏನು ಮಾಡಿದ್ರು ಜನಗಳಿಗೆ ತೊಂದರೆನೇ. ಬರೀ ದೊಡ್ಡವ್ರು ಮಾತ್ರ ದೊಡ್ಡದಾಗಿದ್ದಾರೆ ಅಷ್ಟೇ. ಈ ಕೂಲಿ ಮಾಡೋ ಜನಗಳ ಕಷ್ಟ ಅಂತ ಯಾರೂ ಕೇಳೋದಿಲ್ಲ. ಅದಕ್ಕೆ ನೀವೇನಾದರೂ ಹೇಳಿ, ಸಪೋರ್ಟ್ ಮಾಡಿ ಎಲ್ಲರೂ. ರೇಟ್ಗಳೆಲ್ಲ ತುಂಬಾ ಇದೆ. ಏನು ಹೇಳಿದ್ರು ಮಳೆ ರೇಟ್ ಜಾಸ್ತಿ, ನಮ್ಗೆ ಅದು ಜಾಸ್ತಿ ಇದು ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ರೇಟ್ಗಳೆಲ್ಲ ಎಲ್ಲೂ ಕಮ್ಮಿನೇ ಮಾಡಲ್ಲ, ಬಲೆ ರೇಟು ತುಂಬ. ಈ ಹಬ್ಬಗಳು ಬಂದರೆ ಇದೊಂದು ತೊಂದರೆ. ಫುಟ್ಪಾತಲ್ಲಿ ಗಾಡಿ ಜಾಸ್ತಿ, ಇಲ್ಲಿ ಯಾರು ಕೇಳೋರು ಯಾರೂ ಇಲ್ಲ. ತಿರುಗಾಡೋ ತೊಂದರೆ ಆಗ್ತಾಯಿದೆ ನಮ್ಮ ಪಬ್ಲಿಕ್ಕಿಗೆ. ನೀವು ನ್ಯಾಯ ಒದಗಿಸ್ಕೊಡಿ ಅಷ್ಟೇ. ನಾವು ಇಲ್ಲೇ ಇರೋದು ಕಲಾಸಿಪಾಳ್ಯದಲ್ಲಿ. ನಮ್ಮ ತಿರುಗಾಡೋ ತೊಂದರೆ ಆಗುತ್ತೆ. ಒಂದು ಟ್ರಾಫಿಕ್ ಪೊಲೀಸರು ಯಾರು ಇದು ತಗೊಳಕಲ್ಲ, ಒಂದು ನ್ಯಾಯ ಒದಗಿಸ್ಕೊಡಿ. ಮಳೆ ಬೀಳಿದ ಆಗಾದ್ರೆ ಟ್ರಾಫಿಕ್ ಇಲ್ಲ, ತಿರುಗಾಡೋ ತೊಂದರೆ ಆಗ್ತಾಯಿದೆ. ಪಬ್ಲಿಕ್ಕು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾವ್ರೆ. ಪಬ್ಲಿಕ್ ಎಲ್ಲ ಗಾಡಿ ಆಗಿ ನಿಲ್ಲಿಸ್ತೀರಿ, ನೀವು ಎತ್ತಿಸಿ ಸ್ವಲ್ಪ ಜಾರಿ ಮಾಡಿಕೊಟ್ಟು ನಮಗೆ ಹಬ್ಬ ಮೇಲೆ. ಪ್ರತಿ ಹಬ್ಬದಲ್ಲಿ ಇದಾಗಿದೆ ಆಗ್ತಾ ಇದ್ದಿದೆ. ಜಾಗ ಇರಲ್ಲ, ಒಂದು NCC ಗೌರವ ಇರಲ್ಲ, ಒಂದು ಬೆಲೆ ಇರಲ್ಲ. ಎಲ್ಲ ಅದೇ ಗಾಡಿ ಹಾಕೈತಾರೆ ಇಲ್ಲಿ. ಇವ್ರು ಏನು ಎಲ್ಲಿಂದ ಬಂದವರು ಎಲ್ಲ ತಮಿಳ್ನಾಡಿ ಬಂದು ಗಾಡಿ ಹಾಕೈತಾವ್ರೆ. ನಮ್ಮ ಕರ್ನಾಟಕಕ್ಕೆ ಒಂದು ಜಾರಿ ಮಾಡಿಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ತಗೊಂಡಿದ್ದೀವಿ. ರೇಟ್ ಜಾಸ್ತಿ, ತುಂಬ ರೇಟ್ ಇದೆ. ಹೂವು ಎಲ್ಲ 500 ರೂಪಾಯಿ ಕೆಜಿ. ಚಾಮಂತಿ. ಏನು ಈಗಿನ ರೇಟಲ್ಲಿ ಜಾಸ್ತಿ ಇದೆ, ಸೊ ಕಮ್ಮಿ ಮಾಡಬೇಕು. ಆಯುಧ ಪೂಜೆಲ್ಲ ಕಮ್ಮಿ ಇರ್ತದೆ. ಸಿಕ್ಕಾಪಟ್ಟೆ ರೇಟ್ ಮಾರು 150 ರೂಪಾಯಿ ಅಂದರೆ ಹೇಗೆ ಹೇಳಿ? ಮಳೆ ಬಂತು ಜಾಸ್ತಿ ಮಾಡಿದಾರಾ? ಇಲ್ಲ, ಈಗ ಒಂದು ಅರ್ಧ ಗಂಟೆ ಮುಂಚೆ ಮಾಡಿದ್ರು ಅಷ್ಟೇ. ಸಿಕ್ಕಾಪಟ್ಟೆ ಮಳೆ ಇದೆ, ಟ್ರಾಫಿಕ್ ಬಿಡ್ತಾ ಇಲ್ಲ. ಅಲ್ಲಿಗೆ ನಡ್ಕೊಂಬರ್ತಾ ಇದ್ದೀವಿ 1 ಕಿಲೋಮೀಟ್ರಿಂದ. ಅವ್ರು ಮಾಡೋದು ಕರೆಕ್ಟ್ ಒಳ್ಳೇದೇ. ಯಾಕೆ ಟ್ರಾಫಿಕ್ ಜಾಸ್ತಿ ಆದರೆ ಮತ್ತು ವೆಹಿಕಲ್ ಹೋಗೋಕ್ಕಾಗಲ್ಲ, ಜನ ಬರೋಕ್ಕಾಗಲ್ಲ. ಮಾಡಿದ್ದು ಒಳ್ಳೇದೇ. ರೇಟ್ ಸ್ವಲ್ಪ ಕಮ್ಮಿ ಮಾಡಬೇಕು. ಓವರ್ ಜಾಸ್ತಿ ಆಯಿತು. 150 ರೂಪಾಯಿ ಮಾರೋದು ಜಾಸ್ತಿ ಆಯಿತು. ಸಾಯಂಕಾಲ ಇನ್ನೂ ಜಾಸ್ತಿ ಆಗ್ಬೋದೇನೋ. ಯಾಕೆ ಸಾಯಂಕಾಲ ಜಾಸ್ತಿ ಬರ್ತಾರೆ ನಾಳೆ ಪೂಜೆಗೆ ಅಂತ. ನೋಡಿ ಇವತ್ತು ಸಾಯಂಕಾಲ ಜಾಸ್ತಿ ಆಗ್ಬೋದೇನೋ. ತಕ್ಕ ಮಾಡಿ ಈಗ ನಾವಿಲ್ಲಿ ಗಿರಿನಗರ ಇಲ್ಲ, ಹಬ್ಬಕ್ಕೋಸ್ಕರ ಬಂದಿದ್ದು. ಈಗ ಮಾಮೂಲಿ ಟೈಮೆಲ್ಲ ಅಲ್ಲೇ ತೊಗೋತೀವಿ ನಾವು. ಬೇರೆ ಹಬ್ಬ ಕಮ್ಮಿ ಇರ್ತದಲ್ಲ.
ಇವತ್ತು ಜಾಸ್ತಿ ಬಂದು ಕಮ್ಮಿಯಿಂದ ಬಂದು ತಕ್ಕ 150 ಮಾಡ್ತಾ ಇದ್ದಾರೆ. ಏನು ಅವ್ರದ್ದು ವ್ಯಾಪಾರ ಮಾಡೋಕ್ಕಾಗಲ್ಲ, ಅದು ಹಬ್ಬ ಸೀಸನ್ ಅಲ್ವಾ. ಎಷ್ಟಿದೆ ಬೆಲೆ ಅಂತ ಹೂವು 150, 200 ಚೆನ್ನಾಗಿ ಕಡೆ ಕಡೆ 100 ರೂಪಾಯಿ ಹೀಗೆಲ್ಲ ಇದೆ. ನಾವು ಹನುಮಂತ ನಗರ. ಹಾಂ, ಪ್ರತಿ ಹಬ್ಬಕ್ಕೆ ಇಲ್ಲೇ ಬರ್ತೀರಾ? ಹಾಂ, ಪ್ರತಿ ಹಬ್ಬಕ್ಕೆಲ್ಲ ಬರ್ತೀವಿ ಇಲ್ಲಿ ಮಾಮೂಲಿ ಹೂವಿನ ಮಾರ್ಕೆಟ್ ಅದು. ಮಾಮೂಲಿ ಹಬ್ಬಕ್ಕೂ ಈ ಹಬ್ಬಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಈ ಕೆಲವು ಸಲ ದೀಪಾವಳಿ ಸ್ವಲ್ಪ ಕಮ್ಮಿ ಬರುತ್ತೆ, ಇವಾಗ ಸ್ವಲ್ಪ ಜಾಸ್ತಿ ಅನಿಸ್ತದೆ. ಯಾವಾಗ ಮಳೆ ಬಂದಲ್ಲ ಹೂವೆಲ್ಲ ಕೊಳ್ತೋಗಿದೆ ಏನಾಗಿದೆ ಅಂತ ಮಳೆ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಬೇರೆ ಟೈಮಿಗೆಲ್ಲ 70, 80, 100 ಈ ಥರ ಇದೆ. ಬೆಳಗ್ಗೆ ಒಂದು 10 ಗಂಟೆಗೆ ಬಂದ್ವಿ. 10 ಗಂಟೆಗೆ ಬಂದ್ವಿ. ವ್ಯಾಪಾರ ಚೆನ್ನಾಗಿದೆ, ಕಡಿಮೆ ರೇಟಿಗೆ ಸಿಕ್ಕೈತಿ ಇಲ್ಲಿ, ಪರವಾಗಿಲ್ಲ. ನಾವು ಯಡಿಯೂರಿಂದ ಬಂದಿರೋದು, ಯಡಿಯೂರಿಂದ ಬಂದಿದ್ದೀವಿ ಇಲ್ಲಿಗೆ ಐಟಮ್ ತೊಗೊಂಡೋಗೋಕ್ಕೆ ಅಂತ, ಹಬ್ಬಕ್ಕಂತ. ಚೆನ್ನಾಗಿ ನಡೀತು ಇಲ್ಲಿ, ತುಂಬ ಜನ ಸೇರವ್ರೆ, ತುಂಬಾ ಖುಷಿ ಆಯಿತು. ರಶ್ ಇದೆ. ಏನೇನು ತಗೊಂಡ್ರಿ ಮೇಡಮ್ ಅಲ್ಲಿಂದ ಬಂದು ನೀವು? ಹಣ್ಣುಗಳು, ಹೂಗಳು, ಸ್ವಲ್ಪ ರೇಟ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಐತೆ, ಅಲ್ಲಿಂದ ಇಲ್ಲಿಗೂ ಕಡಿಮೆ ಸಿಕ್ಕೈತೆ, ಪರವಾಗಿಲ್ಲ, ತಗೋಬೋದು. ಅಲ್ಲಿಂದ ಬಂದಿದ್ದಕ್ಕೆ ಖುಷಿ ಆಯಿತು, ಬಂದಿದೆ. ನಾಳೆ ಶುಕ್ರವಾರ ಅಲ್ಲ, ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಬೆಳಗ್ಗೆ 3 ಗಂಟೆಯಿಂದನೇ KR ಮಾರ್ಕೆಟ್ನಲ್ಲಿ ವ್ಯಾಪಾರ ಶುರುವಾಗಿತ್ತು. ಆದರೆ ಮಳೆಯಿಂದ ಸಾಕಷ್ಟು ಸಮಸ್ಯೆ ಆಗಿದೆ. ಗ್ರಾಹಕರು ಇಲ್ಲಿ ಬೆಲೆ ಏರಿಕೆ ಅಂತ ಹೇಳ್ತಿದ್ದಾರೆ. ವ್ಯಾಪಾರಸ್ಥರು ಇಲ್ಲ, ಯಾವುದೇ ಬೆಲೆ ಇಲ್ಲ, ಹಬ್ಬದ ಸೀಸನಲ್ಲಿ ಈ ಬೆಲೆ ಆಗೋದು ಸಾಮಾನ್ಯ ಅಂತ ಹೇಳ್ತಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಮಧ್ಯೆ ಕೂಡ KR ಮಾರ್ಕೆಟ್ನಲ್ಲಿ ವ್ಯಾಪಾರ ಜೋರಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಕೆಂಪೇಗೌಡ ಜೊತೆ ಸುನಿಲ್, ಈ ಸಂಜೆ ನ್ಯೂಸ್, ಬೆಂಗಳೂರು.